ಕರ್ನಾಟಕದ ಅತ್ಯಂತ ಹಿಂದುಳಿದ ತಾಲೂಕಾದಂಥ ಚಿಂಚೋಳಿ ತಾಲೂಕಿನಲ್ಲಿ ಇಂದಿನ ನಂಜುಂಡಪ್ಪ ವರದಿ ಪ್ರಕಾರ 175ನೇ ಸ್ಥಾನದಲ್ಲಿರುವಂತಹ ತಾಲೂಕಿನಲ್ಲಿ ಸುಮಾರು 15 ವರ್ಷಗಳ ಹಿಂದಿನ ಹಣಕಾಸು ಸಚಿವರಾದಂಥ ಚಿದಂಬರಂ ಅವರ ಕಂಪನಿಯಿಂದ ಇಲ್ಲೊಂದು ರಾಜೇಶ್ವರಿ ಸುಗರ್ಸ್ ಅಂತೇಳಿ ಒಂದು ಕಂಪನಿಯನ್ನು ಭೂಮಿ ಪೂಜೆಯನ್ನು ಅವತ್ತಿನ ಅರ್ಥಮಂತ್ರಿ ಚಿದಂಬರಂ ಮಾಡಿದ್ರು. ಅವರಿಗೆ ಅದು ಸಾಧ್ಯ ಆಗುವುದಿಲ್ಲ ಅಂದಮೇಲೆ ಹೈದರಾಬಾದಿನ ಒಂದು ಕಂಪ್ನಿಗೆ ಚಿಂಚೋಳಿ ಶುಗರ್ಸ್ ಆ್ಯಂಡ್ ಬಯೋಟೆಕ್ ಅಂತ ಹೇಳಿ ಒಂದು ಕಂಪ್ನಿಗೆ ಅದನ್ನು ಮಾರಾಟ ಮಾಡಿದ್ರು. ಮುಂದೆ ಆ ಕಂಪ್ನಿಯವರು ಈ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಸುಮಾರು 300 ಕೋಟಿ ರೂಪಾಯಿ ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಆಂಧ್ರ ಬ್ಯಾಂಕ್ನಿಂದ ಸಾಲ ತೆಗೆದುಕೊಂಡು ಅಲ್ಲಿ ಒಂದು ದೊಡ್ಡ ಹಗರಣ ಆಯಿತು. ಏನಪ್ಪ ಅಂದರೆ ಬ್ಯಾಂಕ್ನವರು ಮತ್ತು ಈ ಕಂಪನಿಯವರು ಕೂಡಿ ಆ 300 ಕೋಟಿ ಒಂದೇ ದಿವಸ ಆ ಕಂಪ್ನಿಗೆ ಜಮೆ ಮಾಡಿದ್ರು. ಆ 300 ಕೋಟಿಯಲ್ಲಿ ಕೇವಲ ಒಂದು ಬಾಯ್ಲರನ್ನು ನಿರ್ಮಾಣ ಮಾಡಿ, ಒಂದು ಗೋಡೌನ್ ನಿರ್ಮಾಣ ಮಾಡಿ, ಒಂದು ಗೆಸ್ಟ್ ಹೌಸ್ ನಿರ್ಮಾಣ ಮಾಡಿ ಸುಮಾರು 738 ಎಕರೆಯಲ್ಲಿ ಉಳಿದ ಹಣವನ್ನು ತನ್ನ ಸ್ವಂತ ಮತ್ತೊಂದು ಕಂಪ್ನಿಗೆ ವರ್ಗಾವಣೆ ಮಾಡಿ ದೊಡ್ಡ ಹಗರಣ ಆದಮೇಲೆ CBI ಎನ್ಕ್ವೈರಿ ಆಗಿ ಅದು CBIದವರು ಪೂರ್ತಿ ತನಿಖೆಯನ್ನು ಮಾಡಿ 10 ವರ್ಷದಿಂದ ಟೆಂಡರ್ ಕರಿತಾಯಿದ್ರು. ಈ ಕಾರ್ಖಾನೆ ಮಾರಾಟಕ್ಕಿದೆ, ಯಾರಾದರೂ ತಗೋರಿ ಅಂತೇಳಿ. ಮೊದಲು 150ರಿಂದ 60 ಕೋಟಿ ರೂಪಾಯಿ ಟೆಂಡರ್ ಮಾಡಿದ್ರು, ಯಾರೂ ಬರಲಿಲ್ಲ. 120 ಕೋಟಿಗೆ ಇಳಿಸಿದ್ರು, ಯಾರೂ ಬರಲಿಲ್ಲ. 105 ಕೋಟಿಗೆ ಇಳಿಸಿದ್ರು, ಯಾರೂ ಬರಲಿಲ್ಲ. 70 ಕೋಟಿಗೆ ಇಳಿಸಿದ್ರು, ಯಾರೂ ಬರಲಿಲ್ಲ. 45 ಕೋಟಿಗೆ ಇಳಿಸಿದ ಮೇಲೆ ಕೊನೆಗೆ ನಮಗೆ 36 ಕೋಟಿ 70 ಲಕ್ಷ ಕೊನೆ ಟೆಂಡರ್ನ ಕರೆದ್ರು. ಅವಾಗೂ ಯಾರೂ ಹಾಕಲಿಲ್ಲ, ಯಾರೂ ಬೇರೆ ಮಾಡಲಿಲ್ಲ ಚಿಂಚೋಳಿ ತಾಲೂಕಿಗೂ. ಯಾಕಂದರೆ ಅತ್ಯಂತ ಹಿಂದುಳಿದ ತಾಲೂಕು, ಶಿಶುಗಳ ಮಾರಾಟ ಮಾಡುವಂಥ ತಾಲೂಕಲ್ಲಿ ಕೆಟ್ಟ ಒಂದು ಹೆಸರನ್ನು ಪಡೆದಂಥ ಮತ್ತು ವಿಶೇಷವಾಗಿ ದಲಿತರು, ಹಿಂದುಳಿದವರು, ಬಂಜಾರ ಸಮಾಜ ಹೈಯೆಸ್ಟ್ ಇರುವಂಥ ಒಂದು ತಾಲೂಕು. ವೀರೇಂದ್ರ ಪಾಟೀಲ್ರು ಪ್ರತಿನಿಧಿಸಿದ್ದಾರೆ, ವೈಜನಾಥ್ ಪಾಟೀಲ್ರು ಪ್ರತಿನಿಧಿಸಿದ್ದಾರೆ, ಅಲ್ಲಿಂದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಪ್ರತಿನಿಧಿಸುತ್ತಾರೆ. ಅದರ ನಂತರ ಡಾಕ್ಟರ್ ಅವಿನಾಶ್ ಜಾಧವ್ ಇವತ್ತು ಆ ಕ್ಷೇತ್ರ ಪ್ರತಿನಿಧಿಸಿದ್ದಾರೆ. ಸುನಿಲ್ ವಲ್ಯಾಪುರ್ ಅವರು ಅನೇಕರಲ್ಲಿ ಪ್ರತಿನಿಧಿಸಿದಾಗೂ ಸಹ ಈ ಕಾರ್ಖಾನೆಗೆ ಒಂದು ಚಾಲನೆ ಸಿಕ್ಕಿರಲಿಲ್ಲ. ಇವತ್ತು ಅದನ್ನು ನಾವು ಟೆಂಡರ್ನಲ್ಲಿ ತಗೊಂಡು ಅಲ್ಲಿ 5,000 ಟನ್ ಮೆಟ್ರಿಕ್ ಟನ್ನು ಪ್ರತಿ ದಿವಸ ಕಬ್ಬು ನುರಿಸೋದು, ಸುಮಾರು 1,500 ಟನ್ನು ಮೆಕ್ಕೆಜೋಳ ಮತ್ತು ಅಕ್ಕಿಯನ್ನು ನುರಿಸಿ ಪ್ರತಿ ದಿವಸ, ಅಂದರೆ ಕಬ್ಬು ಸಿಗುವವರೆಗೆ ಕಬ್ಬಿನಿಂದ ರಸದಿಂದ, ಮುಂದೆ ಮೆಕ್ಕೆಜೋಳ ಅಕ್ಕಿಯಿಂದ ಏನು ಇಥನಾಲ್ ತಯಾರು ಮಾಡುವಂಥ ಕಾರ್ಖಾನೆ ಸುಮಾರು 4.5 ಲಕ್ಷ ಲೀಟರ್ ಒಂದು ಕಾರ್ಖಾನೆಯನ್ನು ತಯಾರು ಮಾಡಿದ್ವಿ. ಅವಾಗ ನೀಡೋದು ಬೋರ್ಡ್ನವರು ನಿರಂತರವಾಗಿ ನಮ್ಮ ಮೇಲೆ ನೋಟಿಸ್ ಕೊಡೋದು, ತೊಂದರೆ ಮಾಡಿದ್ಮೇಲೆ ಮತ್ತು ಅವಾಗ ಹೈಕೋರ್ಟಿಗೆ ನಾವು ಹೋದ ಮೇಲೆ ಮಾರ್ಚ್ ನಮಗೆ ಹೈಕೋರ್ಟು